ಹಾಯ್ ಫ್ರೆಂಡ್ಸ್, ಧನಲಕ್ಷ್ಮಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ಕೈಮಾ ಉಂಡೆ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ ಹೇಗೆ ಬಂದಿದೆ, ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬೇಕಾಗುವಂಥ ಅಂದರೆ ಮೊದಲು ಮಸಾಲೆಯನ್ನು ರುಬ್ಕೊಳ್ಳೋದಕ್ಕೆ ಬೇಕಾಗುವಂಥ ಸಾಮಾನನ್ನ ತೋರಿಸ್ತಾ ಇದ್ದೀನಿ. ಈರುಳ್ಳಿ ನಾನು ಒಂದು ತೊಗೊಂಡಿದ್ದೀನಿ, ಒಂದು ಸುಮಾರಾಗಿರುವಂಥದ್ದು. ಮತ್ತು ಒಂದು 10 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಶುಂಠಿ, ಸ್ವಲ್ಪ ಕೊತ್ತಂಬರಿ, ಮತ್ತು ಇದಕ್ಕೆ ಕಾಯಿ, ಗಸಗಸೆ, ಒಂದು ಸ್ವಲ್ಪ ಚಕ್ಕೆ, ಒಂದು 8-9 ಲವಂಗ, ಇಷ್ಟು ಜೊತೆಗೆ ಇದ್ರ ಜೊತೆಗೆ ಖಾರದ ಪುಡಿಯನ್ನು ಸಹ ಹಾಕೊತೀನಿ, ತೋರಿಸ್ತೀನಿ. ಹಾಕೊತಾ ಇದ್ದೀನಿ. ಇದು ಮಸಾಲೆಗೆ ಮೊದಲು ಮಸಾಲೆಯನ್ನು ರುಬ್ಬಿಟ್ಕೊಳ್ಳೋಣ. ಅದಕ್ಕೆ ಇಷ್ಟನ್ನು ಒಟ್ಟಿಗೆ ಹಾಕೊಳ್ಳಿ. ಇದ್ರ ಜೊತೆಗೆ ಈಗ 2 ಚಮಚ ಖಾರದ ಪುಡಿ, ಅಂದರೆ ನಿಮಗೆ ಖಾರ ಎಷ್ಟು ಬೇಕಾಗುತ್ತೋ ಅದ್ರ ಜೊತೆ ಈಗ 2 ಚಮಚ ಖಾರದ ಪುಡಿನ ಹಾಕೊತಾ ಇದ್ದೀನಿ. ಇಷ್ಟು ಹಾಕೊಂಡು ಮೊದಲು ಮಸಾಲೆಗೆ ರುಬ್ಕೊಳ್ಳೋಣ. ನೋಡಿ ವೀಕ್ಷಕರೇ, ಈ ರೀತಿ ನುಣ್ಣಗೆ ಮಸಾಲೆಗೆ ರುಬ್ಬಿಟ್ಕೊಂಡು ಒಂದು ಕಡೆ ಇಟ್ಕೊಳ್ಳಿ ಇದನ್ನು ಮೊದಲು. ಈಗ ನೆಕ್ಸ್ಟ್ ಕೈಮಾಗ ರುಬ್ಕೊಳ್ಳೋಣ ವೀಕ್ಷಕರೇ. ನೆಕ್ಸ್ಟ್ ಕೈಮಾಗ ರುಬ್ಕೊಳ್ಳೋಣ. ಕೈಮಾಗು ಸೇಮ್ ಟೈಪ್ ಇರುತ್ತೆ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಸ್ವಲ್ಪ ತಗೊಳ್ಳಿ. ಈಗ ಮಾಮೂಲಿ ಮಸಾಲೆಗೆ ಹಾಕಿದಷ್ಟು ಹಾಕಕ್ಕೆ ಹೋಗ್ಬಿಡಿ. ಅಂದರೆ ಅದರೆಲ್ಲ ಒಂದು ಅರ್ಧ ಹಾಕೊಳ್ಳಿ. ಅಂದರೆ ಈರುಳ್ಳಿ ಒಂದು ಅರ್ಧ ಮುಕ್ಕಾಲು ಆದರೆ ಸಾಕು. ಒಂದು 5 ಎಸಳು, 5ರಿಂದ 6 ಎಸಳು ಬೆಳ್ಳುಳ್ಳಿ ಆದರೆ ಸಾಕು. ಶುಂಠಿ ಸ್ವಲ್ಪ, ಚಕ್ಕೆ 1 ಪೀಸು, ಲವಂಗ ಒಂದು 2-3 ಹಾಕೊಂಡ್ರು ಸಾಕು. ಮತ್ತು ಕಾಯಿನೂ ಅಷ್ಟೇ ಸ್ವಲ್ಪನೇ ಹಾಕೊಳ್ಳಿ. ಮತ್ತು ಗಸಗಸೆ ಒಂಚೂರು ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಏನಂದರೆ ಎಕ್ಸ್ಟ್ರಾ ಇದನ್ನ ಹಾಕೋಬೇಕು, ಹುರ್ಗಡ್ಲೆನ ಹಾಕೊಂಡಿದ್ದೀನಿ. ಅದು 2 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಇದ್ರ ಜೊತೆ 1 ಚಮಚ, ಅದಕ್ಕೆ 2 ಚಮಚ ಹಾಕಿದ್ದೀವಿ, ಇದಕ್ಕೆ 1 ಚಮಚ ಹಾಕಿ ಖಾರದ ಪುಡಿನ ರುಬ್ಕೊಳ್ಳಿ. ನೋಡಿ ಇದಕ್ಕೂ ಸಹ ಫಸ್ಟ್ ಇದನ್ನು ಸ್ವಲ್ಪ ನುಣ್ಣಗೆ ಮಾಡ್ಕೊಳ್ಳಿ. ಆಮೇಲೆ ಕೈಮಾ ಹಾಕ್ಕೊಂಡು ಮಾಡ್ಕೊಳ್ಳೋದನ್ನ ತೋರಿಸ್ತೀನಿ. ಇದಕ್ಕೆ ಒಂದು ಚಮಚ ಖಾರದ ಪುಡಿನ ಹಾಕ್ತೀನಿ. ಇದಕ್ಕೆ 1 ಚಮಚ ಸಾಕು, ಜಾಸ್ತಿ ಬೇಡ. 1 ಚಮಚ ಹಾಕೊಂಡಿದ್ದೀನಿ. ಇದಕ್ಕೆ ಏನಂದರೆ ನೀರು ಹಾಕಕ್ಕೆ ಹೋಗ್ಬೇಡಿ. ನೀರು ಹಾಕಿದ್ರೆ ಕೈಮಾ ಆಮೇಲೆ ತೆಳ್ಳೆ ಬಂದ್ಬಿಡುತ್ತೆ, ಆಮೇಲೆ ಒಡೆದೋಗುತ್ತೆ. ನೀರು ಹಾಕಕ್ಕೆ ಹೋಗ್ಬೇಡಿ, ಸುಮ್ಮನೆ ಒಂಚೂರು ಚಿಮ್ಕಿಸ್ಕೊಳ್ಳಿ. ನೀರು ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ. ಒಂಚೂರು ನೋಡಿ ನಾನು ಚಿಮ್ಕಿಸ್ತೀನಿ, ಹಂಗೆ ಚಿಮ್ಕಿಸ್ಕೊಳ್ಳಿ. ನೋಡಿ ಒಂದು ಕೈನಲ್ಲಿ ಈ ರೀತಿ ಹಾಕೊಂಡು ಹಿಂಗೆ ಚಿಮ್ಕಿಸ್ಕೊಳ್ಳಿ ಸಾಕು. ಒಟ್ಟಿನಲ್ಲಿ ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬಿಡಿ. ಇವಾಗ ಇದನ್ನ ಫಸ್ಟು ಸ್ವಲ್ಪ ರುಬ್ಕೊಂಡು ಸ್ವಲ್ಪ ತರಕಾರಿ ಮಾಡ್ಕೊಳ್ಳೋಣ. ನೋಡಿ ವೀಕ್ಷಕರೇ, ಇಷ್ಟು ರುಬ್ಕೊಂಡ್ರೆ ಇಷ್ಟು ಒಂದು ಮುಕ್ಕಾಲು 80% ಅಷ್ಟು ರುಬ್ಕೊಂಡ್ರೆ ಸಾಕು. ಇವಾಗ ಏನಂದರೆ ಈ ಖಾರದ ಜೊತೆ ಸ್ವಲ್ಪ ಕೈಮನ ಹಾಕ್ಕೊಂಡು ರುಬ್ಕೋಬೇಕು. ಸ್ವಲ್ಪ ನುಣ್ಣಗೆ, ಅಂದರೆ ಅದು ಸಹ ಫುಲ್ ನುಣ್ಣಗಾಗ್ತಿದ್ರು ಒಂದು 90% ಆದರೂ ನುಣ್ಣಗಾಗಬೇಕು, ಇಲ್ಲ ಅಂದರೆ ಅದು ಒಡೆದೋಗ್ಬಿಡುತ್ತೆ. ನೋಡಿ ಈಗ ನಾನು ಆಲ್ರೆಡಿ ಕೈಮನ್ ತೊಳೆದಿಟ್ಕೊಂಡಿದ್ದೀನಿ. ನಾನು ಖಾರನ ಎತ್ತಿಡಲ್ಲ, ಅದ್ರ ಜೊತೆ ಫಸ್ಟು ಹಾಕೊಂಡು ರುಬ್ಕೊಬಿಡ್ತೀನಿ. ನೆಕ್ಸ್ಟ್ ಟೈಮಿಂದ ಬರೀ ಕೈಮನೆ ರುಬ್ಕೊತೀನಿ. ಆದರೆ ಮಿಕ್ಸ್ ಮಾಡುವಾಗ ಮಾತ್ರ ನೀಟಾಗಿ ಮಾಡ್ಕೊಳ್ಳಿ. ನೋಡಿ, ಇಲ್ಲ ಸ್ವಲ್ಪ ಖಾರನ ಎತ್ತಿಟ್ಕೊಂಡು 2ನೇ ಸಲ ಬೇಕಾದರೂ ನೀವು ಹಾಕ್ಕೊಂಡು, ಮೊದಲನೇ ಸಲ ಸ್ವಲ್ಪ ಹಾಕ್ಕೊಂಡು ಕೈಮನ ಅದ್ರ ಜೊತೆಗೆ ಸೇರಿಸ್ಕೊಂಡು ರುಬ್ಕೊಳ್ಳಿ. ಜಾಸ್ತಿ ಹಾಕೊಳಕ್ಕೆ ಹೋಗ್ಬಿಡಿ. ಕೈಮಾ ಬೇಗ ನುಣ್ಣಗಾಗಲ್ಲ. ಒಂದು ಸ್ವಲ್ಪ ಹಾಕೊಂಡೆ, ನಿಧಾನ ಆದರೂ ಪರವಾಗಿಲ್ಲ, ಸ್ವಲ್ಪ ಹಾಕೊಂಡೆ ರುಬ್ಕೊಳ್ಳಿ. ಇದಕ್ಕೇನೆಂದರೆ ಸ್ವಲ್ಪ ನಾನು ಉಪ್ಪನ್ನು ಮಿಕ್ಸ್ ಮಾಡ್ಕೊತೀನಿ, ಯಾಕಂದರೆ ಆಮೇಲೆ ಮಿಕ್ಸ್ ಮಾಡೋಕ್ಕಾಗಲ್ಲ. ಇದಕ್ಕೆ ನಾವು ರುಬ್ಬೋ ಟೈಮಲ್ಲೇ ಸ್ವಲ್ಪ ಉಪ್ಪನ್ನು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ರುಬ್ಕೊಂಡ್ರೆ ನೀಟಾಗಿ ಆಮೇಲೆ ಕಲಿಸ್ಕೋಬೋದು. ಇವಾಗ ನೋಡಿ ಸ್ವಲ್ಪ ಹಾಕೊತಾ ಇದ್ದೀನಿ. ಒಂದು ಸ್ವಲ್ಪ ಹಾಕೊಂಡು ಹೋಗಿ ಒಂದು ಕಾಲು ಚಮಚದಷ್ಟು. ಯಾಕಂದರೆ ಇದು ಒಂದೇ 2ನೇ ಸಲಿನೇ ನೀವು ರುಬ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನು ಒಂದು 2-3 ಸಲ ಹಾಕೊಂಡು ರುಬ್ಕೊತೀನಿ. ಅದಕ್ಕೋಸ್ಕರ ಸ್ವಲ್ಪ ಹಾಕೊತಾ ಇದ್ದೀನಿ. ಅದಕ್ಕೆ ಎಷ್ಟೆಷ್ಟು ಬೇಕು ಅಷ್ಟೆಷ್ಟು. ನಾನು ಇವಾಗ ಒಂದು ಕಾಲು ಚಮಚದಷ್ಟು ಹಾಕೊಂಡು ಇವಾಗ ಇದನ್ನು ನೀರು ಹಾಕ್ತಿ ರುಬ್ಕೋಬೇಕು. ನಾನು ನೀರು ಹಾಕೊಳ್ಳಿ, ಈಗ ರುಬ್ಕೊಂಡು. ನೋಡಿ ವೀಕ್ಷಕರೇ, ಇವಾಗ ಏನು ಮಾಡಬೇಕು, ನೀಟಾಗಿ ಕಲಿಸ್ಕೊಳ್ಳಿ. ಯಾಕಂದರೆ ಖಾರ ಎಲ್ಲ ಕಡೆನೂ ಮಿಕ್ಸ್ ಆಗಂಗೆ ಇದ್ರೊಳಗೆ ಕೈಮಾ ನೋಡಿ ರೀತಿ ನುಣ್ಣಗೆ ನೀಟಾಗಿ ಕಲಿಸ್ಕೊಳ್ಳಿ. ಮತ್ತೆ ಇದನ್ನು ನೀಟಾಗಿ ನೀವು ಕಲಿಸ್ಕೊಂಡು ಆದಮೇಲೆ ಮತ್ತೆ ಇದಕ್ಕೆ ನಾನು ಮೊಟ್ಟೆ ಬಿಳಿ ಭಾಗನ ಮಾತ್ರ ಹಾಕೋತಾ ಇದ್ದೀನಿ. ಯಾಕಂದರೆ ಎಲ್ಲ ಹಾಕ್ಕೊಂಡ್ರೆ ಅಂದರೆ ಹಾಕೋಬೋದು, ಬಟ್ ಏನಂದರೆ ಒಂದೊಂದ್ಸರಿ ತೆಳು ಹಾಕ್ಬಿಟ್ರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಮೊಟ್ಟೆ ಬಿಳಿ ಭಾಗನ ಮಾತ್ರ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಫುಲ್ಲು ಹಾಕೋಬೋದು, ಏನು ತೊಂದರೆ ಏನಿಲ್ಲ.
ನಾನು ಬಿಡಿ ಭಾಗ ಮಾತ್ರ ಹಾಕೋತಾ ಇದ್ದೀನಿ, ಯಾಕಂದರೆ ಕಲಸಿರೋದ್ರಲ್ಲಿ ನೀಟಾಗಿ ಹಿಟ್ ಮಾಡಿರೋದ್ರಿಂದ, ರುಬ್ಬಿರೋದ್ರಲ್ಲಿ ನನಗೆ ಬಿಡಿ ಇಷ್ಟ ಹಾಕೊಂಡ್ರೆ ಸಾಕು. ವೀಕ್ಷಕರೇ, ಇವಾಗ ಸ್ವಲ್ಪ ಅಂದರೆ ಎಲ್ಲ ಈಗ ರುಬ್ಬಿಟ್ಕೊಂಡಿದ್ದೀವಿ, ಸ್ವಲ್ಪ ಎಣ್ಣೆನ ಹಾಕೊಳ್ಳಿ, ಜಾಸ್ತಿ ಬೇಡ, ಸ್ವಲ್ಪ ಹಾಕೊಂಡಿದ್ದೀನಿ, 1 ಸ್ಪೂನ್ ಅಷ್ಟು. ಈಗ ಇದಕ್ಕೆ ಕೈಮಾ ಜೊತೆ ನಿಮಗೆ ಮೂಳೆ, ಸೆರಬಿ ಇವೆಲ್ಲ ಕೊಟ್ಟಿರ್ತಾರೆ, ಫಸ್ಟ್ ಅದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ ವೀಕ್ಷಕರೇ, ಇವಾಗ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಫ್ರೈ ಮಾಡಾದ್ಮೇಲೆ ಈಗ ನಾವು ಮಸಾಲೆಗೆ ರುಬ್ಬಿಟ್ಕೊಂಡಿದ್ದಂಥ ಖಾರವನ್ನು ನಾನು ಹಾಕೊತಾ ಇದ್ದೀನಿ. ನೀವು ಅದನ್ನೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಒಟ್ಟಿಗೆ ನೀರು ಅಂದರೆ ನಿಮ್ಗೆ ಎಷ್ಟು ಬೇಕೋ ಸಾಂಬಾರು ಅಷ್ಟು ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನು ಎಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ, ಅಂದರೆ ನಿಮ್ಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಈಗ ನಾನು ಅದ್ರ ಜೊತೆ ಸಾಲ್ಟನ್ನು ಇವಾಗಲೇ ಸಾಂಬಾರ್ಗೆ ಹಾಕ್ತಾಯಿದ್ದೀನಿ. ಆವಾಗಲೇ ನಾವು ಕೈ ಮುಖ ಮಾತ್ರ ಹಾಕೊಂಡಿದ್ವಿ, ಇವಾಗ ಸಾಂಬಾರ್ಗೆ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನೆಕ್ಸ್ಟು ಇದು ಕುದಿಯಕ್ಕೆ ಬಿಡಿ, 1-2 ನಿಮಿಷ ಕುದಿಯಕ್ಕೆ ಬಂದಾಗ ಕೈಮನ ಹಾಕಿ. ನೋಡಿ ವೀಕ್ಷಕರೇ, ಇವಾಗ ಕುದಿಯಕ್ಕೆ ಬಂದಿದೆ, 1-2 ನಿಮಿಷ ಕುದ್ದಿದೆ. ಈಗ ಅದಕ್ಕೆ ಈ ನಾವು ಅಂದರೆ ರುಬ್ಬಿ ರೆಡಿ ಇಟ್ಕೊಂಡಿರುವಂಥ ಕೈಮನ ನಾನು ಉಂಡೆ ಮಾಡ್ಕೊಂಡಿಲ್ಲ, ಡೈರೆಕ್ಟ್ ಹಾಕ್ತಾಯಿದ್ದೀನಿ. ನೋಡಿ, ಹಂಗೆ ಡೈರೆಕ್ಟೇ ಹಾಕ್ಬೋದು, ಇಲ್ಲ ನೀವು ಉಂಡೆ ಮಾಡ್ಕೊಳ್ಬೇಕಾದ್ರೂ ಹಾಕ್ಬೋದು. ನಾನು ಇಷ್ಟಿಷ್ಟೇ ತೊಗೊತಾ ಇದ್ದೀನಿ, ಇಷ್ಟಿಷ್ಟಪ್ಪ, ನೀವು ಎಷ್ಟು ಬೇಕೋ ನಿಮ್ಮ ಸೈಜ್ ಅದು ನೋಡ್ಕೊಂಡು ಹಾಕ್ಕೊಳ್ಳಿ. ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ನಾನು ಡೈರೆಕ್ಟ್ ಹಾಕ್ಕೊತಾ ಇದ್ದೀನಿ, ಈ ರೀತಿ ಹಾಕ್ಕೊಳ್ಳಿ. ನೋಡಿ ವೀಕ್ಷಕರೇ, ಇವಾಗ ಸಾಂಬಾರು ರೆಡಿಯಾಗಿದೆ. ನಾನು ಅರ್ಧ kg ಕೈಮಾ ತೊಗೊಂಡಿದ್ದೆ, ಅದರಲ್ಲಿ ಒಂದು 20-25 ಉಂಡೆ ಆಗಿದೆ. ನೀವು ಬೇಕಾದರೆ ಇನ್ನೂ ಸಣ್ಣಕ್ಕೆ ಮಾಡ್ಕೊಂಡ್ರೆ, ಈ ಸೈಜ್ ಇದ್ದರೆ ನೀವು 20-25 ಇದು ಮಾಡ್ಕೋಬೋದು, ಉಂಡೆ ಮಾಡ್ಕೋಬೋದು. ನೀವು ಬೇಕಾದ್ರೆ ಇನ್ನೂ ಸಣ್ಣನೋ ದಪ್ಪನ ಮಾಡ್ಕೊಂಡ್ರೆ ಅದ್ರ ಮೇಲೆ ನಿಮಗೆ ಸಂಬಂಧಪಟ್ಟಿದ್ದು. ವೀಕ್ಷಕರೇ, ಈ ಕೈಮಾ ಸಾರು ಮಾಡೋ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದನ್ನು ಬೇಕಾದ್ರೆ ನೀವು ಚಪಾತಿಗೆ, ದೋಸೆಗೆ, ಮತ್ತು ಅನ್ನ, ಮುದ್ದೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ವೀಕ್ಷಕರು.